ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆಕ್ಚುಲಿ ಮಾಗಡಿ ರೋಡ್ ಇದು ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ. ಥ್ಯಾಂಕ್ ಯು ಅಣ್ಣ, ಲವ್ ಯು ಎಲ್ರಿಗೂ. ಏಳುಮಲೆ ಬಹಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗಿಂದನೂ ಬಹಳ ಖುಷಿ. ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ, ಬಹಳ ಒಳ್ಳೆ ಎನರ್ಜಿ ಇದೆ, ಬಹಳ ಚೆನ್ನಾಗಿರುತ್ತೆ ಅಂತ. ತುಂಬಾ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ, ಐ ಥಿಂಕ್ ವರ್ಷಗಳಾಗಿದೆ. ಸಿನಿಮಾ ತುಂಬಾ ಆನೆಸ್ಟ್ ಆಗಿ ಪ್ಯಾಷನೇಟ್ ಆಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ. ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಬಹಳ ಖುಷಿ ಆಯ್ತು. ಪುನೀತ್ ಅವರು ನಿರ್ದೇಶಕರು ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಇಲ್ಲೇ ಇರ್ತೀನಿ, ಬನ್ನಿ ಸಿನಿಮಾ ನೋಡಿ, ನಾನು ತುಂಬಾ ಚೆನ್ನಾಗಿ ಮಾಡಿದೀನಿ, ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ತರುಣ್ ಬಹಳ ಅಂದ್ರೆ ಯಾವಾಗ್ಲೇ ಸಿಕ್ಕರು ಬಹಳ ಖುಷಿಯಾಗಿ, ಬೇರೆ ಇವತ್ತವರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ. ಇದೊಂಥರ ಒಂದು ಬ್ರದರ್ಲಿ ರಿಲೇಷನ್. ಯಾವಾಗ ಸಿಕ್ರು ಬರೀ ಸಿನಿಮಾ ಅಷ್ಟೇ ಮಾತಾಡಿರೋದು ಬಿಟ್ರೆ, ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತವರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ. ಅಷ್ಟು ಸಿನಿಮಾನ ಜೀವಿಸುವಂಥದ್ದು. ಅಂಡ್ ಒಂದು ಸಿನಿಮಾ ನಿರ್ಮಾಣ ಅಂದ್ರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ. ಹೌದು, ಸಿನಿಮಾ ವ್ಯಾಪಾರ ಹೌದು, ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬ್ಕೊಂಡು ಸಿನಿಮಾದಿಂದಲೇ ದುಡ್ದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ. ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಹಾಕ್ತಾ ಇರ್ತೀವಿ. ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮ್ಗೆ ರಿಟರ್ನ್ಸ್ ಅನ್ನೋದನ್ನ ಒಂಚೂರು ನಾವು ಹಿಂಗ ತೋರಿಸ್ಬೋದು ಮುಂಚೆನೆ. ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗುತ್ತೆ, ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು. ಹಂಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ, ಬಹಳ ದೊಡ್ಡ ರಿಸ್ಕ್ ತಗೊಳ್ಳುವಂತ ಒಂದು ಗುಣ ಬೇಕಾಗಿರುತ್ತೆ. ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ. ಅದು ಅವರು ಸಿನಿಮಾಗೆ ಬಂದಾಗಿಂದನೂ ಅದನ್ನ ನಾವೆಲ್ಲರೂ ನೋಡ್ಬೋದು. ಜೊತೆಗೆ ಅಟ್ಲಾಂಟಾ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂತವ್ರು. ಅಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂತ ಸಿನಿಮಾ, ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್, ಎಲ್ರು. ಸೊ ಬಹಳ ಅಂದ್ರೆ ಬಹಳ ಪಾಸಿಟಿವ್ ಆಗಿದೆ. ಇನ್ನು ರಾಣಾ ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ, ವೆರಿ ಇಂಟೆನ್ಸ್ ಆಕ್ಟರ್. ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಅಂಡ್ ಮಹಾನಟಿಲ್ ಆಲ್ರೆಡಿ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ನೋಡಿದೀವಿ, ನಮ್ಮ ಮೈಸೂರು ಹುಡುಗಿ. ಸೊ ಅದ್ಭುತವಾದ ತಂಡ. ಅಂಡ್ ಕಿಶೋರ್ ಸರ್ ಇದಾರೆ, ಸರ್ದಾರ್ ಅವ್ರು ಇದಾರೆ. ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡ್ಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಅಂಡ್ ಪ್ರತಿ ಕನ್ನಡ ಸಿನಿಮಾ, ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಏಳುಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳುಮಲೆ ಟೈಟ್ಲ್ ಇಂದ ಇರೋದು ಮಾದಪ್ಪ. ಒಂದ್ಸರಿ ನಮ್ಮಪ್ಪ ಮಾದಪ್ಪಂಗೆ ಹೋಗೇನ್ರಪ್ಪ. ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ. ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ. ಅಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ 5ನೇ ತಾರೀಕಿಂದ. ತುಂಬಾ ಚೆನ್ನಾಗಾಗ್ಲಿ, ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.